ನಮ್ಮ ರಾಜಣ್ಣ ಅವರು ಟಿಪ್ಪು ಸುಲ್ತಾನ್ ಬಗ್ಗೆ ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಮ ಡಾಕ್ಟರ್ ಸುರೇಶ್ ಗೌತಮ್ ಹೇಳಿದಾಗ ನಾನು ಇತ್ತೀಚೆಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಟಿವಿ ಚರ್ಚೆಗಳಲ್ಲಿ ಎಲ್ಲೂ ಭಾಗವಹಿಸ್ತಾ ಇಲ್ಲ. ಕಾರಣ ಏನಂದ್ರೆ ಟಿಪ್ಪು ಸುಲ್ತಾನ್ ಶಾಹಿದ್ ರಹಮತುಲ್ಲಾ ಅಲಿ ಅವ್ರ ಬಗ್ಗೆ ನಾನು ಇದುವರೆಗೂ ಯಾರ್ಯಾರನ್ನ ನಮ್ಮ ಟಿವಿ ಚಾನೆಲ್ಗಳಲ್ಲಿ ಎದುರಿಸಿದ್ದೀನಿ ಚರ್ಚೆನಲ್ಲಿ, ಅವರೆಲ್ಲರೂ ಪಾರ್ಲಿಮೆಂಟ್ಗೆ ಹೋಗ್ತಿದ್ದಾರೆ, ಅವರೆಲ್ಲರೂ ಮಂತ್ರಿಗಳಾಗ್ತಿದ್ದಾರೆ, ಅವರೆಲ್ಲರೂ MLC ಆಗ್ತಿದ್ದಾರೆ, ಅವರೆಲ್ಲರೂ MLA ಆಗ್ತಿದ್ದಾರೆ. ಎಲ್ಲ ಒಂದ್ ಕಡೆ ನಮ್ಮನ್ನ ಮೆಟ್ಲು ಮಾಡ್ಕೊಂಡು ಅವ್ರು ಬೆಳೆಯೋದಿಕ್ಕೆ ಇದನ್ನ ಬಳಸ್ಕೊಳ್ತಾ ಇದ್ದಾರೆ. ಮತ್ತೆ ಶಹೀದ್ ಅವ್ರ ಬಗ್ಗೆ ಏನು ಒಂದಷ್ಟು ಒಳ್ಳೆ ಸತ್ಯ ಇದೆ, ಅದು ಬೇಕಾಗಿಲ್ಲ. ಇನ್ಯಾರೋ ಬೆಳೆಯೋದಿಕ್ಕೆ, ಇನ್ಯಾರ್ದೋ ಸ್ವಾರ್ಥಕ್ಕೆ ಇವ್ರ ಹೆಸರನ್ನ ಬಲಿಪಶು ಮಾಡೋದು ಬೇಡ ಅಂತ ಹೇಳಿ ಸಾಕಷ್ಟು ಚರ್ಚೆಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಜೊತೆಗೆ ಭ್ರಮ ನಿರಸನ, ನಾವು ಯಾವ್ದಾದ್ರು ಒಂದು ಇಶ್ಯೂ ತಗೊಂಡ್ರೆ ಅದರಲ್ಲಿ ಸತ್ಯ ಅಡಗಿದ್ರೆ ಅದಕ್ಕೆ ಬೆಂಬಲ ಸಿಗೋದು ಬಹಳ ಕಡಿಮೆ. ಬೆಂಬಲ ಸಿಗದೇ ಇದ್ರೂ ಪರವಾಗಿಲ್ಲ, ಸತ್ಯ ಅನ್ನೋದೇನಿದೆ ಅದನ್ನ ಹೇಳ್ತಾ ಹೋಗ್ಬೇಕು ಅಂದಾಗ ನಾವು ಒಬ್ಬಂಟಿ ಆಗ್ತೀವಿ. ಒಬ್ಬಂಟಿ ಆದ್ರೂ ಪರವಾಗಿಲ್ಲ, ಸತ್ಯವನ್ನ ಹೇಳಬೇಕು. ಇದೇ ಕೆಲಸವನ್ನ ನಮ್ಮ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಮಾಡಿದ್ರು. ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಬೇಕು ಅಂದಾಗ ಪ್ರಾರಂಭದಲ್ಲಿ ಅವ್ರ ಜೊತೆ ಹೈದರಾಬಾದಿನ ನಿಜಾಮರಿದ್ರು, ಪೂನಾದ ಪೇಶ್ವೆಗಳಿದ್ರು, ಆರ್ಕಾಟಿನ ನವಾಬ ಇದ್ದ. ಇವರೆಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಎಲ್ಲರೂ ಸೇರಿ ಟಿಪ್ಪು ಸುಲ್ತಾನ್ ತಂದೆ ಹೈದರ್ ಅಲಿಯ ಕೈ ಬಲಪಡಿಸಿದ್ದಕ್ಕೆ ಮೊದಲನೇ ಸಾರಿ ಭಾರತ ದೇಶದಲ್ಲಿ ಬ್ರಿಟಿಷರು ಸೋಲನ್ನ ಕಂಡ್ರು. ಅದನ್ನೇ 1765-67 ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಅಂತ ಹೇಳ್ತೀವಿ. ಭಾರತದ ಒಬ್ಬ ವ್ಯಕ್ತಿ ಬ್ರಿಟಿಷರ್ನ ಕರೆದು ಕೆಳಗಡೆ ಕೂರಿಸಿ ಡಿಕ್ಟೇಟ್ ಮಾಡಿ, ನಾನು ಹೇಳದಂತೆ ನೀನು ಈ ದೇಶದಲ್ಲಿ ಬದುಕುವಾಗಿದ್ರೆ ಬದುಕು, ಇಲ್ಲ ಅಂದ್ರೆ ನಡಿ ಆಚೆ ಅನ್ನುವಂತ ಮಾತನ್ನ ಹೈದರ್ ಅಲಿ ಬ್ರಿಟಿಷರಿಗೆ ಹೇಳಿದ್ರು ಚೆನ್ನೈನಲ್ಲಿ. ಅದುವರೆಗೂ ಬ್ರಿಟಿಷರು ಭಾರತದಲ್ಲಿ ಯಾರಿಗೂ ತಲೆಬಾಗಿರ್ಲಿಲ್ಲ. ಅದು ಮೊದಲನೇ ಆಂಗ್ಲೋ ಮೈಸೂರು ವಾರ್ ಅಂತ ಕರೀತಾರೆ, ಕರ್ನಾಟಿಕ್ ವಾರ್ ಅಂತಾನೂ ಕರೀತಾರೆ. ಅದಾದ್ಮೇಲೆ 1780 ಅಷ್ಟೊತ್ತಿಗೆ ಬ್ರಿಟಿಷರು ಉತ್ತರ ಭಾರತವನ್ನೆಲ್ಲ ಗೆದ್ಕೊಂಡು, ದಕ್ಷಿಣ ಭಾರತವನ್ನೆಲ್ಲ ಗೆದ್ಕೊಂಡು ಬಹುತೇಕ ಭಾರತವನ್ನ ತಮ್ಮ ವಶಕ್ಕೆ ಪಡ್ಕೋಬೇಕು ಅಂದಾಗ ಅವ್ರಿಗೆ ಅಡ್ಡಿ ಇದ್ದಿದ್ದೆ ಮೈಸೂರು ಸಂಸ್ಥಾನ, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. ಇವರಿಬ್ಬರನ್ನ ಮುಗಿಸ್ದೋರ್ತು ನಾವು ಈ ದೇಶದಲ್ಲಿ ನಮ್ಮ ಬಾವುಟ ಆರಿಸೋದಕ್ಕಾಗಲ್ಲ ಅಂತ ತೀರ್ಮಾನ ಮಾಡಿ ಇಂಗ್ಲೆಂಡಿನಿಂದ ಸ್ಪೆಷಲ್ ಸೈನ್ಯ, ಈ ನಮ್ಮಲ್ಲಿ ಟಾಸ್ಕ್ ಫೋರ್ಸ್ ಅಂತ ಕರಿತೀವಲ್ಲ ಆ ರೀತಿ ಅಲ್ಲಿಂದ ವಿಶೇಷವಾದಂತ ಸೈನ್ಯವನ್ನ ಕರೆಸಿ ಇವ್ರನ್ನ ಮುಗಿಸ್ಬೇಕು ಅಂತ ಬರ್ತಾರೆ. 1780 ಇವತ್ತಿನ ತಮಿಳುನಾಡಿನ ಕಾಂಚೀಪುರದ ಹತ್ರ ಒಂದು ಊರಿದೆ ಪೊಲ್ಲಿಲೂರು ಅಂತ, ಅಲ್ಲಿ ಯುದ್ಧ ನಡೆಯುತ್ತೆ. ಅಲ್ಲಿಯೂ ಕೂಡ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ನಮ್ಮ ಸೈನ್ಯವನ್ನ ಬಳಸ್ಕೊಂಡು ಆ ಬ್ರಿಟಿಷ್ ಸೈನ್ಯವನ್ನ ಸೋಲಿಸಿ, ಅಲ್ಲಿ ಇದ್ದಂತ ಪ್ರಮುಖ ಒಬ್ಬ ಕರ್ನಲ್ ಬೈಲಿ ಅಂತ ಆ ಸೈನ್ಯದ ಚೀಫು, ಅವನನ್ನ ಎಳ್ಕೊಂಬಂದು ಬೆಂಗಳೂರಿನ ಜೈಲಿನಲ್ಲಿ ಮತ್ತೆ ಶ್ರೀರಂಗಪಟ್ಟಣದ ಜೈಲಿನಲ್ಲಿ ಇಡ್ತಾರೆ. ಅದುವರೆಗೂ ಬ್ರಿಟಿಷ್ ಯಾವುದೇ ವ್ಯಕ್ತಿ ಭಾರತದ ಜೈಲಿನಲ್ಲಿ ಇರಲಿಲ್ಲ. ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಅಥವಾ ಬ್ರಿಟಿಷ್ ವ್ಯಕ್ತಿಯನ್ನ ಮೊದಲನೇ ಸಾರಿ ಜೈಲಿಗೆ ತಳೆದಂತವರು ತಂದೆ ಮಗ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. 1780 ದೀಸ್ ಆರ್ ಆಲ್ ಆನ್ ರೆಕಾರ್ಡ್. ಅದಾದ್ಮೇಲೆ ಹೈದರ್ ಅಲಿ ಅವರು ರಾಜ್ಯವನ್ನ ವಿಸ್ತಾರ ಮಾಡಬೇಕು ಅಂತ ಹೇಳಿ ಚಿತ್ತೂರ್ ಮೇಲೆ ದಂಡೆ ತೋಗ್ತಾರೆ. 1782 ಡಿಸೆಂಬರ್ 7 ತೀರ್ಕೊಂಡ್ಬಿಡ್ತಾರೆ ಚಿತ್ತೂರು, ಆಂಧ್ರದ ಹತ್ರ. ಅಲ್ಲಿಂದ ಅವಾಗ ಟಿಪ್ಪು ಸುಲ್ತಾನ್ ಮಲಬಾರನ್ನ ನಮ್ಮ ಮೈಸೂರು ರಾಜ್ಯಕ್ಕೆ ಸೇರಿಸ್ಬೇಕು ಅಂತ ಕೇರಳದ ಮಲಬಾರ್ನಲ್ಲಿ ಇರ್ತಾರೆ. ಸುದ್ದಿ ಅವರಿಗೆ ಗೊತ್ತಾಗುತ್ತೆ. ತಕ್ಷಣ ಅವ್ರು ಬಂದು ಚಿತ್ತೂರ್ಗೆ ಹೋಗಿ ಹೈದರ್ ಅಲಿ ಅವರ ಡೆಡ್ ಬಾಡಿಯನ್ನ ತಂದು ಕೋಲಾರದಲ್ಲಿ ಮೊದಲು ಮಣ್ಣು ಮಾಡ್ತಾರೆ. ಸ್ವಲ್ಪ ದಿನ ಇಲ್ಲಿ ಮಣ್ಣು ಮಾಡಿದ್ಮೇಲೆ ಶ್ರೀರಂಗಪಟ್ಟಣದಲ್ಲಿ
ಹೈದರಾಲಿ ಅವರಿಗೆ ಒಂದು ವಿಶೇಷವಾದಂಥ ಸ್ಮಾರಕವನ್ನು ಕಟ್ಟಬೇಕು ಅಂತೇಳಿ ಕಟ್ಟಿ, ಆಮೇಲೆ ಇಲ್ಲಿ ಏನು ಮಣ್ಣು ಮಾಡಿದ್ರು ಆ ಶವ ಅಂತ ಪದ ಬಳಸ್ಬೋದು, ಪರವಾಗಿಲ್ಲ. ಹೈದರಾಲಿ ಅವರ ಕಳೇಬರವನ್ನು ಶ್ರೀರಂಗಪಟ್ಟಣಕ್ಕೆ ತೊಗೊಂಡೋಗಿ ಅಲ್ಲಿ ಅದನ್ನು ದಫನ್ ಮಾಡ್ತಾರೆ. 1782 ಡಿಸೆಂಬರ್ 7 ಹೈದರಾಲಿ ತೀರ್ಕೊಳ್ತಾರೆ. ಅವರ ಜಾಗಕ್ಕೆ ಟಿಪ್ಪು ಸುಲ್ತಾನ್ ಬರ್ತಾರೆ. ಅದು ಡಿಸೆಂಬರ್ 29, 1782 ಬಂದು ತಮ್ಮ ಇಡೀ ಆಡಳಿತವನ್ನು ತಗೊಳ್ತಾರೆ. ಆಡಳಿತವನ್ನು ತಗೊಂಡಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಈ ನಾಡನ್ನ ಕಟ್ಟಿದಂತ 2 ವರ್ಗದವರು ಶ್ರೀಮಂತರಾಗಿರಲ್ಲ. ಯಾರು ಆ 2 ವರ್ಗ? ಮೊದಲನೇದು ರೈತಾಪಿ ವರ್ಗ, ಇನ್ನೊಬ್ರು ದಲಿತ ವರ್ಗ. ಅವರಿಬ್ರು ಇಲ್ಲ ಅಂದ್ರೆ ಈ ದೇಶನೇ ಇಲ್ಲ. ಈ ದೇಶ ನಿಂತಿರೋದೆ ರೈತ ದೇಶದ ಬೆನ್ನೆಲುಬು, ದಲಿತ ದೇಶದ ಬೆವರು. ಅವರಿಬ್ರು ಇಲ್ಲ ಅಂದ್ರೆ ದೇಶ ನಡೆಯಲ್ಲ. ಅವರೇ ಮಾಲೀಕರಲ್ಲ, ಅವ್ರಿಗೆ 2 ಹೊತ್ತು ಊಟನೂ ಸಿಗ್ತಿರ್ಲಿಲ್ಲ. ಇದೆಲ್ಲ ವಿಷಯವನ್ನ ಸಂಗ್ರಹ ಮಾಡಿದಂತ ಟಿಪ್ಪು ಸುಲ್ತಾನ್ ಅಧಿಕಾರಕ್ಕೆ ಬಂದಿದ ತಕ್ಷಣ ಮೊದಲು ಮಾಡಿದ ಕೆಲಸ, ಯಾರ್ಯಾರು ಭೂಮಿಯಲ್ಲಿ ಕೆಲಸ ಮಾಡ್ತಾರೆ, ಗದ್ದೆಗಳಲ್ಲಿ, ಹೊಲಗಳಲ್ಲಿ, ತೋಟಗಳಲ್ಲಿ, ಅದ್ರ ಮಾಲೀಕರು ಅವರೇ ಅನ್ನುವಂಥ ಲ್ಯಾಂಡ್ ರಿಫಾರ್ಮೇಶನ್ ಆಕ್ಟ್ ಅಂತ, ಭೂ ಸುಧಾರಣಾ ಕಾಯ್ದೆ ಅಂತ ನಾವು ಕರಿತೀವಿ. ಆ ಭೂ ಸುಧಾರಣಾ ಕಾಯ್ದೆಯನ್ನ ಜಾರಿಗೆ ತಂದು ಅವನಲ್ಲಿ 10 ಎಕರೆ ಉಳ್ತಾ ಇದ್ರೆ ಅವನೇ ಮಾಲೀಕ, ಇವನು 1 ಎಕರೆ ಉಳ್ತಾ ಇದ್ರೆ ಇವನೇ ಮಾಲೀಕ, ಅವರವರವರವ್ರಿಗೆ ಮಾಲೀಕರನ್ನಾಗಿ ಮಾಡ್ತಾರೆ. ಅಲ್ಲಿಂದ ನೋಡಿ ಈ ನಮ್ಮ ಹಳೆಯ ಮೈಸೂರಿನ ಪ್ರಾಂತ್ಯದಲ್ಲಿ ಹೊಟ್ಟೆ ತುಂಬ ಊಟ ಮಾಡುವಂತ ಜನಗಳನ್ನ ಕಾಣೋದಕ್ಕೆ ಸಾಧ್ಯ ಆಯಿತು. ಈ ದೃಷ್ಟಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿದಾಗ ಒಂದ್ ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ಅನ್ನದಾತರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ ವಿಷಯಕ್ಕೆ ಬರ್ತೀನಿ. ಯಾರು ಈ ಟಿಪ್ಪು ಸುಲ್ತಾನ್? ಹೈದರಾಲಿ ಯಾರು? ಇವ್ರು ಯಾಕೆ ನಮ್ಮ ಮೈಸೂರಿಗೆ ಬಂದರು? ಇವ್ರು ಯಾಕೆ ಇಲ್ಲಿ ಆಡಳಿತ ಮಾಡಿದ್ರು? ಇದು ಬಹಳ ಮುಖ್ಯವಾದಂಥ ವಿಷಯ. ನಮ್ಮಲ್ಲಿ ತುಂಬಾ ಜನ ಸತ್ಯ ಹೇಳೋರ್ನು ಒಪ್ಪಲ್ಲ ಸಾರ್ವಜನಿಕರು, ಸುಳ್ಳು ಹೇಳೋರ್ನ ಬೇಗ ಒಪ್ಪಿರ್ತಾರೆ. ಅವ್ರು ಯಾರೋ ಮುಸ್ಲಿಮ್ಸು ಇಲ್ಲಿ ಬಂದ್ಬಿಟ್ರು, ಅದು ಹೆಂಗ್ರಿ ಸಾಧ್ಯ ಅವ್ರನ್ನ ಒಪ್ಕೊಳಕ್ಕೆ ಅಂತ ಹೇಳ್ತಾರೆ. ಹೈದರಾಲಿ ಟಿಪ್ಪು ಸುಲ್ತಾನ್ ಮೊದಲನೇ ಮುಸಲ್ಮಾನರಲ್ಲ ಹಳೆ ಮೈಸೂರಿಗೆ ಬಂದಿದ್ದು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ, ಅಂದ್ರೆ ಯಾವುದು ಹಿಂದೂ ಸಾಮ್ರಾಜ್ಯ ಅಂತ ನಾವು ಕರಿತೀವಿ, ತಪ್ಪೇನಿಲ್ಲ ಹಿಂದೂ ಸಾಮ್ರಾಜ್ಯ ಅಂತ ಹೇಳಿದ್ರೆ, ಆ ಹಿಂದೂ ಸಾಮ್ರಾಜ್ಯದ ಕಾಲದಲ್ಲೇನೆ ವಿಜಯನಗರದ ಅರಸರು ಒಬ್ಬ ಮುಸಲ್ಮಾನನನ್ನ 14ನೇ ಶತಮಾನದಲ್ಲಿ ಮಂಡ್ಯ ಜಿಲ್ಲೆಯ ದನಗೂರ್ ಅನ್ನೋ ಪ್ರಾಂತ್ಯಕ್ಕೆ ಆಡಳಿತಾಧಿಕಾರಿಯಾಗಿ ನೇಮಿಸ್ತಾರೆ. ಅಂದ್ರೆ ಹಳೆ ಮೈಸೂರಿಗೆ ಒಬ್ಬ ಮುಸಲ್ಮಾನ್ ಅಧಿಕಾರಿ ಬಂದಿದ್ದು 14ನೇ ಶತಮಾನ. ಹೈದರಾಲಿ ಟಿಪ್ಪು ಸುಲ್ತಾನ್ ಬಂದಿದ್ದು 18ನೇ ಶತಮಾನ. ಅಂದ್ರೆ ಈ ತಂದೆ ಮಕ್ಳಿಬ್ರು ಬರೋದು 400 ವರ್ಷ ಮುಂಚಿತವಾಗಿ ಇಲ್ಲಿ ಮುಸ್ಲಿಂ ಬಂದ್ಬಿಟ್ಟು ಆಳ್ವಿಕೆ ಮಾಡ್ಬಿಟ್ಟಿದ್ರು. ಅದನ್ನ ಯಾರು ಹೇಳಲ್ಲ. ಅವನು ಆಳ್ವಿಕೆ ಮಾಡುವಂತ ನೇಮಿಸಿದವ್ರು ಯಾರು? ವಿಜಯನಗರ ಸಾಮ್ರಾಜ್ಯದ ಹಿಂದೂ ರಾಜರು. ನೀವು ಒಂದು ವೇಳೆ ಇವರಿಬ್ಬರಿಗೂ ಬೈಯೋದಾದ್ರೆ ಆ ಹಿಂದೂ ರಾಜರಿಗೂ ಬೈಯಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಇರ್ಲಿ. ಹೈದರಾಲಿ ತಂದೆ ಇದೇ ಕೋಲಾರದಲ್ಲಿ ರೈತರಾಗಿದ್ರು, ಮಹಮ್ಮದ್ ಅಲಿ ಅಂತೇಳಿ. ಅವರ ತಂದೆ ಬಿಜಾಪುರದ ಸೈನ್ಯದಲ್ಲಿ ಸೈನಿಕರಾಗಿದ್ರು. ಅವರ ತಂದೆ ಅಂದ್ರೆ 3ನೇ ತಲೆಮಾರು ಹೈದರಾಲಿಯ ಮುತ್ತಾತ ಅಜ್ಮೀರಲ್ಲಿ ವಾಸವಾಗಿದ್ರು. ಅಜ್ಮೀರ್ಗೆ ಬರಕ್ ಮೊದಲು ಅವರ ವಂಶ ಪಾರಂಪರ್ಯದ ಪ್ರಕಾರ ಮೂಲ ಅವರು ಮೆಕ್ಕಾದಲ್ಲಿ ಇದ್ರು ಅಂತ ಹೇಳಿ ಒಂದು ವಂಶ ವೃಕ್ಷ ಅನ್ನೋದಿದೆ. ಇರ್ಲಿ, ಅಲ್ಲಿಂದ ಅವರು ಅಜ್ಮೀರ್ಗೆ ಬಂದ್ರು, ಅಜ್ಮೀರಿಂದ ಬಿಜಾಪುರಕ್ಕೆ ಬಂದ್ರು, ಬಿಜಾಪುರಿಂದ ಕೋಲಾರಕ್ಕೆ ಬಂದ್ರು, ಕೋಲಾರದಿಂದ ದೊಡ್ಡಬಳ್ಳಾಪುರಕ್ಕೆ ಬಂದ್ರು, ಅಲ್ಲಿಂದ ದೇವನಹಳ್ಳಿಗೆ ಬಂದ್ರು, ದೇವನಹಳ್ಳಿಯಿಂದ ಮೈಸೂರು ಸೈನ್ಯದಲ್ಲಿ ಸೇರ್ಕೊಂಡ್ರು, ಮೈಸೂರು ಸೈನ್ಯದಿಂದ ಶ್ರೀರಂಗಪಟ್ಟಣಕ್ಕೆ ಬಂದು ಈ ರಾಜ್ಯದ ಅಧಿಪತಿ ಆದ್ರು ಅನ್ನೋದಕ್ಕೆ ಹಲವಾರು ದಾಖಲೆಗಳಿದೆ. ಇದು ಪ್ರಾರಂಭ ಆಗೋದು ಹೈದರಾಲಿ 1720ರಲ್ಲಿ ಹುಟ್ಟುತ್ತಾರೆ. 1720 1720ರಲ್ಲಿ ಹುಟ್ಟಿ 1750ರವರೆಗೂ ಸತತವಾಗಿ ಹೋರಾಟ ಮಾಡಿಕೊಂಡು ಕೊನೆಗೆ ಮೈಸೂರಿನ ಸೈನ್ಯದಲ್ಲಿ ಒಂದು ಪ್ರಮುಖ ಹುದ್ದೆಗೆ ಬರ್ತಾರೆ. 500 ಜನ ಕುದುರೆ ಸವಾರರ ಖಾನ್ ಪದವಿ ಅಂತ ಕರೀತಾರೆ. 500 ಜನ ಅವ್ರ ಕೈ ಕೆಳಗಡೆ ಇರ್ತಾರೆ. ಅದಕ್ಕೆ ಇವರು ಅಧಿಪತಿ ಆಗ್ತಾರೆ 1750ರಲ್ಲಿ. ಆಗ ಇದನ್ನ ಆಳ್ತಿದ್ದವ್ರು ಯಾರು ಅಂದ್ರೆ ಮೈಸೂರಿನ ಕೃಷ್ಣರಾಜ ಒಡೆಯರ್ ಅಂತ ಆಳ್ತಾ ಇರ್ತಾರೆ. ಆ ಕೃಷ್ಣರಾಜ ಒಡೆಯರಿಗೆ 2-3 ಜನ ಸೋದರ ಮಾವಂದ್ರು. ಒಬ್ರು ದೇವರಾಜಯ್ಯ ಅಂತ, ಇನ್ನೊಬ್ರು ನಂಜರಾಜಯ್ಯ ಅಂತ, ಮತ್ತೊಬ್ರು ಕರಾಚುರಿ ನಂಜರಾಜಯ್ಯ. ನಾನು ಯಾತಕ್ಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂದ್ರೆ ಎಲ್ಲ ವಿದ್ಯಾವಂತರೇ ಇರೋದ್ರಿಂದ. ಯಾಕೆಂದ್ರೆ ಸಾರ್ವಜನಿಕವಾಗಿ ಹೇಳಿದ್ರೆ ಇದೇನು ಪ್ರಯೋಜನ ಆಗೋದಿಲ್ಲ. ಒಂದಷ್ಟು ಜನ
ಇಬ್ರು ಮೂವರು ಇದನ್ನ ಬಹಳ ಗಂಭೀರವಾಗಿ ಕೇಳಿದ್ರು ಸಾಕು, ಮುಂದಿನ ಇದಕ್ಕೆ ಹೋಗುತ್ತೆ. ಯಾಕೆಂದ್ರೆ ನನಗೆ ರಾಜಣ್ಣ ಅವ್ರು ಹೇಳ್ತಾ ಇದ್ರು 30 ವರ್ಷದಿಂದ ನಾನು ಇವ್ರನ್ನ ಫಾಲೋ ಮಾಡ್ತಿದ್ದೀನಿ ಅಂತ. ನನಗೆ ಗೊತ್ತಿಲ್ಲ 30 ವರ್ಷದಿಂದ ನನಗೂ ಒಬ್ರು ಅಭಿಮಾನಿ ಇದ್ದಾರೆ ಅಂತ. ಎಲ್ಲ ಒಂದ್ ಕಡೆ ಈಗ ನಾವು ಗದ್ದೆಗೆ ಚೆಲ್ತೀವಲ್ಲ ಬೀಜ, ಎಲ್ಲ ಮೊಳಕೆ ಹೊಡಿಯಲ್ಲ, ಅದ್ರಲ್ಲಿ ಎಷ್ಟೋ ಜಳ್ಳಿರುತ್ತೆ, ಒಟ್ಟೋಗುತ್ತೆ, ಒಂದೆರಡು ಸಸಿಯಾಗಿ ಬರುತ್ತೆ. ಬಹುಶಃ ಈ ಮರ ಇಲ್ಲಿದೆಯಲ್ಲ, ಇದು ಒಂದೇ ಬೀಜ ತಂದು ಯಾರು ಹಾಕಿರಲ್ಲ, ಒಂದ್ 100 ಬೀಜ ಬಿತ್ತಿರ್ತಾರೆ, ಅದ್ರಲ್ಲಿ ಇದೊಂದು ಮರ ಬಂದಿರುತ್ತೆ ನೋಡಿ. ಇವತ್ತು ಸಾವಿರಾರು ಜನರಿಗೆ ಅದು ಆಶ್ರಯ ಕೊಡುತ್ತೆ. ಹಾಗೆ ಯಾರೋ ಒಬ್ರೋ ಇಬ್ರೋ ಇದನ್ನ ತಿಳ್ಕೊಂಡ್ರು ಸಾಕು. 1750ರಲ್ಲಿ ಕೃಷ್ಣರಾಜ ಒಡೆಯರನ್ನು, ದೊಡ್ಡ ಕೃಷ್ಣರಾಜ ಒಡೆಯರ್ ಅಂತ ಕರೀತಾರೆ, ಅವರನ್ನ ಜೈಲಿಗೆ ಹಾಕ್ತಾರೆ. ಅವರ ದಳವಾಯಿಗಳು ಯಾರು? ದೇವರಾಜಯ್ಯ, ನಂಜರಾಜಯ್ಯ, ಕರಾಚುರಿ ನಂಜರಾಜಯ್ಯ, ಅವರ ಸೋದರ ಮಾವಂದ್ರು. ಅಂದ್ರೆ ಅವರು ಹಿಂದೂಗಳೇ. ಹಿಂದೂ ದಳವಾಯಿಗಳು ಅಂದ್ರೆ ಆರ್ಮಿಯ ಚೀಫು, ಸೇನಾಧಿಪತಿಗಳು, ಅವ್ರದೇ ರಾಜನ್ನ, ಅಕ್ಕನ ಮಗನ್ನ ಜೈಲಿನಲ್ಲಿ ಹಾಕ್ತಾರೆ. 1750ರಲ್ಲಿ ಗೃಹ ಬಂಧನ ಒಳಗೊಟ್ಟಾಗ್ತಾರೆ. 11 ವರ್ಷಗಳ ಕಾಲ 3 ಜನ ಇಡೀ ಬೊಕ್ಕಸವನ್ನ ಚೆನ್ನಾಗಿ ಲೂಟಿ ಮಾಡ್ಬಿಡ್ತಾರೆ. 1761ರ ವೇಳೆಗೆ ಸೈನಿಕರಿಗೆ ಸಂಬಳ ಕೊಡಕ್ಕೂ ದುಡ್ಡಿರಲ್ಲ ಮೈಸೂರು ಪ್ರಾಂತ್ಯದಲ್ಲಿ. ಆಗ ಸೈನಿಕರು ಏನ್ ಮಾಡ್ತಾರೆ, ಈ ಮೈಸೂರು ಸೈನ್ಯವನ್ನ ಬಿಟ್ಬಿಟ್ಟು ಒಂದಷ್ಟು ಜನ ಆರ್ಕಾಟ್ಗೆ, ಇನ್ನೊಂದಷ್ಟು ಜನ ಹೈದ್ರಾಬಾದ್ ಕಡೆ, ಇನ್ನೊಂದಷ್ಟು ಜನ ಪೂನಾ, ಅವಾಗ ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಹೊರಟೋಗ್ತಾರಲ್ಲ. ಇವತ್ತಿನ ಸಾಫ್ಟ್ವೇರ್ ಇಂಜಿನಿಯರ್ ತರ ಅಥವಾ ಇನ್ಯಾರೋ, ಎಲ್ಲಿ ಉದ್ಯೋಗ ಸಿಗುತ್ತೆ, ಎಲ್ಲಿ ದುಡ್ಡು ಸಿಗುತ್ತೆ ಅಲ್ಲಿ ಹೋಗ್ತಾರೆ, ಎಲ್ಲರೂ ಹೊರಟೋಗ್ಬಿಡ್ತಾರೆ. ಆ ಸಮಯದಲ್ಲಿ ಹೈದರಾಲಿಗೆ ಗೃಹ ಬಂಧನದಲ್ಲಿರುವಂತ ಕೃಷ್ಣರಾಜ ಒಡೆಯ ಒಂದು ಆದೇಶ ಕೊಡ್ತಾನೆ, ಏನಾದ್ರೂ ಮಾಡಿ ರಾಜ್ಯ ಉಳಿಸಪ್ಪ, ನನ್ನನ್ನ ಗೃಹ ಬಂಧನದಲ್ಲಿ ಇಟ್ಬಿಟ್ಟಿದ್ದಾನೆ ದೇವರಾಜಯ್ಯ, ನಂಜರಾಜಯ್ಯ, ನಾನು ಹೊರಗಡೆ ಬರಕ್ಕಾಗಲ್ಲ, ಇದನ್ನ ಉಳಿಸು, ನೀನು ಮುಖ್ಯ ಸೇನಾಧಿಪತಿ ಆಗುವಂತ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ. ದಯವಿಟ್ಟು ಟಿಪ್ಪು ಸುಲ್ತಾನ್ ವಿರುದ್ಧ ಕೆಲವರೆಲ್ಲ ಮಾತಾಡ್ತಾರಲ್ಲ, ಮೈಸೂರು ಅರಮನೆಯ ಗ್ರಂಥಾಲಯಕ್ಕೆ ಹೋದ್ರೆ ಇದೆಲ್ಲ ಪ್ರತಿಗಳು ಸಿಗುತ್ತೆ. ಮೈಸೂರಿನ ಮಹಾರಾಜ ಹೈದರಾಲಿಯನ್ನ ಈ ರಾಜ್ಯದ ಸೇನಾಧಿಪತಿ ಅಂತೇಳಿ ಅಪಾಯಿಂಟ್ ಮಾಡಿರೋ ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ. ಆ ಆರ್ಡರ್ ಇಟ್ಕೊಂಡು ಹೈದರಾಲಿ 1761ರಿಂದ ಈ ರಾಜ್ಯದ ಸೈನ್ಯದ ಮುಖಂಡತ್ವ ವಹಿಸ್ಕೊಳ್ತಾನೆ. ಅಲ್ಲಿ ಆತನಿಗೆ ಸಂಬಳ ಕೊಡಕ್ಕೆ ದುಡ್ಡಿರಲ್ಲ. ಆ ಸಮಯದಲ್ಲಿ ಹೈದ್ರಾಬಾದಲ್ಲಿ ಉಲ್ ಮುಲ್ಕೋ ಏನೋ ಅವ್ರ ಹೆಸರುಗಳು ಬೇರೆ ಬೇರೆ ಇದೆ, ನಾಜೀರ್ ಜಂಗ್ ಅಂತ ಹೇಳಿ, ಅಣ್ಣ ತಮ್ಮಂದ್ರು ಇಬ್ರು ಜಗಳ ಆಡ್ತಾರೆ ಆ ಹುದ್ದೆಗೋಸ್ಕರ. ಆವಾಗ ಅವರು ಮೈಸೂರು ಸೈನ್ಯದ ನೆರವನ್ನ ಕೇಳ್ತಾರೆ. ಆಗ ಹೈದರಾಲಿ ಕೈ ಕೆಳಗಡೆ ಒಂದು ಸಣ್ಣ ಪುಟ್ಟ ಸೈನ್ಯ ಇರುತ್ತಲ್ಲ, ಆ ಸೈನ್ಯವನ್ನ ಅಲ್ಲಿ ತಗೊಂಡೋಗ್ತಾನೆ. ತಗೊಂಡೋಗಿ ಅವರಲ್ಲಿ ಇಬ್ಬರಲ್ಲಿ ಒಬ್ಬನಿಗೆ ಸಪೋರ್ಟ್ ಮಾಡಿದ್ಮೇಲೆ ಅಲ್ಲಿ ಈತನಿಗೆ 7 ಒಂಟೆಗಳ ಮೇಲೆ ತುಂಬ್ಕೊಂಬರೋ ಅಷ್ಟು ನಿಧಿ ಸಿಗುತ್ತೆ ಅಂತ ಒಂದು ಉಲ್ಲೇಖ ಇದೆ. ಹೈದ್ರಾಬಾದ್ ಸಂಸ್ಥಾನ ಅಂದ್ರೆ ಮೊದಲಿಂದನೂ ಶ್ರೀಮಂತ ಸಂಸ್ಥಾನ, ಅದು ಮೊಘಲರ ವಾರಸದಾರರು ಆಳ್ವಿಕೆ ಮಾಡ್ತಾ ಇರ್ತಾರೆ, ದೊಡ್ಡ ಸಂಪತ್ತಿರುತ್ತೆ. ಆ ಸಂಪತ್ತನ್ನ ಹೈದರಾಲಿ ತಂದು ಇಲ್ಲಿ ಯಾರ್ಯಾರು ಸೈನಿಕರು ಬಿಟ್ಟೋಗಿರ್ತಾರೋ ಅವ್ರಿಗೆಲ್ಲ ಮೆಸೇಜ್ ಕೊಟ್ಬಿಟ್ಟು, ಮತ್ತೆ ಬನ್ನಿ ನಮ್ ಟ್ರೆಜರಿಯಲ್ಲಿ ದುಡ್ಡಿದೆ, ನಿಮಗೆ ಸಂಬಳ ಕೊಡ್ತೀವಿ, ಕೆಲಸ ಮಾಡಿ ಅಂತಾರೆ. ಆಗ ಎಲ್ಲೆಲ್ಲಿ ಬಿಟ್ಟೋಗಿರ್ತಾರಲ್ಲ ಅವರೆಲ್ಲ ಬರ್ತಾರೆ, ಬಂದು ಮೈಸೂರು ಸೈನ್ಯದಲ್ಲಿ ಸೇರ್ಕೊಳ್ತಾರೆ. ಆಗ ಹೈದರಾಲಿಗೆ ಒಂದು ಧೈರ್ಯ ಬರುತ್ತೆ, ಈ ಸಣ್ಣ ರಾಜ್ಯವನ್ನು ದೊಡ್ಡದಾಗಿ ಮಾಡೋಣ ಅಂತೇಳಿ. ಆವಾಗ ಆತ ಅಕ್ಕಪಕ್ಕದ ಪಾಳ್ಯಗಾರರ ಮೇಲೆ ಬೀಳ್ತಾನೆ ಯುದ್ಧಕ್ಕೆ. ಅದರಲ್ಲಿ ಮೊದಲನೇದೇ ಚಿತ್ರದುರ್ಗದ ಮದಕರಿ ಸೈನ್ಯ. ಇಲ್ಲಿ ನಮ್ಗೆ ಆಶ್ಚರ್ಯ ಆಗೋದು, ಮದಕರಿ ನಾಯಕ ಹಿಂದೂ, ಟಿಪ್ಪು ಸುಲ್ತಾನ್ ಹೈದರಾಲಿ ಮುಸ್ಲಿಮು, ಓಕೆ. ಆದ್ರೆ ಹೈದರಾಲಿ ಸೈನ್ಯದಲ್ಲಿ ಯಾರಿದ್ರು ಅನ್ನೋದು ಬಹಳ ಮುಖ್ಯ. ಹಾಗೇನೇನೆ ಮದಕರಿ ನಾಯಕನ ಸೈನ್ಯದಲ್ಲಿ ಯಾರಿದ್ರು ಅನ್ನೋದು ಮುಖ್ಯ. ವಿಶೇಷ ಅಂದ್ರೆ ಹೈದರಾಲಿ ಸೈನ್ಯದಲ್ಲಿ ಇದ್ದವರೆಲ್ಲ ಬೇಡರ ಪಡೆ. ಅದನ್ನ ಇವತ್ತಿನ ಭಾಷೆನಲ್ಲಿ ವಾಲ್ಮೀಕಿ ಜನಾಂಗ ಅಂತ ಕರಿತೀವಿ, ನಾಯಕ ಜನಾಂಗ ಅಂತ ಕರಿತೀವಿ, ಪರಿವಾರ, ಹಲವಾರು ಬೇರೆ ಬೇರೆ ಬೇಸ್ತರು, ಈ ರೀತಿ ಹಲವಾರು ಹೆಸರುಗಳಲ್ಲಿ ನಾವು ಕರಿತೀವಿ. ಬಹುತೇಕ ಹೈದರಾಲಿಯ ಹಿಂದೆ ಇದ್ದಿದ್ದು 100ಕ್ಕೆ 99 ಸೈನಿಕರೆಲ್ಲರೂ ಬೇಡರ ಪಡೆಯವರು. ಅಂದ್ರೆ ಈ ಮಣ್ಣಿನ, ಈ ನೆಲದ ಮಕ್ಕಳು ಅವರು. ಮುಸ್ಲಿಮಾನ್ರು ಯಾರೂ ಇರ್ಲಿಲ್ಲ ಹೈದರಾಲಿ ಜೊತೆ. ಅದೇ ಮದಕರಿ ನಾಯಕರ ಸೈನ್ಯದಲ್ಲಿ ಮುಸಲ್ಮಾನ್ ಸೈನಿಕರು ಇದ್ರು. ಯುದ್ಧ ಯಾರ್ಯಾರಿಗೆ ನಡೀತು? ಹೈದರಾಲಿಗೆ, ಮದಕರಿ ನಾಯಕರಿಗೆ. ಮದಕರಿ ನಾಯಕರ ಸೈನ್ಯದಲ್ಲಿ ಯಾರಿದ್ರು? ಮುಸ್ಲಿಂ ಸೈನಿಕರು ಇದ್ರು, ಹಿಂದೂನೂ ಇದ್ರು. ಹೈದರಾಲಿ ಸೈನ್ಯದಲ್ಲಿ ಯಾರಿದ್ರು ಅಂದ್ರೆ ಬರೀ ಹಿಂದೂಗಳೇ ಇದ್ರು. ಅವ್ರವರೇ ಜಗಳ ಆಡಿರೋದು. ಜಗಳ ಆಡಿ ಆ ಯುದ್ಧದಲ್ಲಿ ಅವ್ರನ್ನ ಸೋಲ್ಸಿ ಅದನ್ನ ಅವ್ರು ಎಲ್ಲಿಗೆ ಸೇರಿಸಿದ್ರು? ಹೈದರಾಲಿ ಪಾಕಿಸ್ತಾನಕ್ಕೋ, ಮೆಕ್ಕಾಗೋ, ಮದೀನಾಗೋ ಸೇರಿಸ್ಲಿಲ್ಲ, ಮೈಸೂರಿನ ರಾಜನ ಸೈನ್ಯಕ್ಕೆ ಸೇರಿಸಿದ್ರು. ಆ ರೀತಿ ಎಲ್ಲ ಪಾಳ್ಯಗಾರನೆಲ್ಲ ಸೇರಿಸಿ ಕರ್ನಾಟಕ ರಾಜ್ಯವನ್ನ ಒಂದ್ ರೀತಿಯಲ್ಲಿ ಬಲಿಷ್ಠ ಮಾಡಿದ್ರು. ಅದಾದ್ಮೇಲೆ ಹೈದರಾಲಿ ಇನ್ನೂ ಧೈರ್ಯ ಬಂತು, ನೋಡೋಣ ಈ ಕಡೆ ಕೇರಳ, ಆ ಕಡೆ ತಮಿಳ್ನಾಡು, ಈ ಕಡೆ
ಆಂಧ್ರ ಇದೆಲ್ಲವನ್ನ ಗೆಲ್ಲೋಣ ಅಂತ ದಿಂಡಿಗಲ್ ಮೇಲೆ ಸೈನ್ಯ ತಗೊಂಡೋಗ್ತಾರೆ, ಚಿತ್ತೂರ್ ಮೇಲೆ ಸೈನ್ಯ ತಗೊಂಡೋಗ್ತಾರೆ. ಇವರೆಲ್ಲ ತಗೊಂಡೋಗೋದು ಎಲ್ಲಿಗೆ? ಕರ್ನಾಟಕ ರಾಜ್ಯವನ್ನ ಭದ್ರಪಡಿಸ್ಬೇಕು, ಮೈಸೂರು ರಾಜ್ಯವನ್ನ ಭದ್ರಪಡಿಸ್ಬೇಕು, ಕನ್ನಡಿಗ ರಾಜನ ಕೈಯನ್ನ ಬಲಪಡಿಸ್ಬೇಕು ಅಂತ ಸೈನ್ಯ ತಗೊಂಡೋಗೋದು. ಅಲ್ಲಿ ಯಾವ್ದೋ ಮೆಕ್ಕಾ ಮದೀನಾ ಇನ್ಯಾರೋ ಒಬ್ಬರನ್ನ ಇಲ್ಲಿ ಗ್ಲೋರಿಫೈ ಮಾಡ್ಬೇಕಂತ ಅಲ್ಲ, ಈ ರಾಜ್ಯವನ್ನ ಕಟ್ಟಬೇಕು ಅಂತ. ಕಟ್ಟದ್ಮೇಲೆ ಅವರು ತೀರ್ಕೊಂಡ್ಮೇಲೆ, ಹೈದರಾಲಿ ಪಟ್ಟಕ್ಕೆ ಬಂದ್ಮೇಲೆ, ಅಲ್ಲ ಟಿಪ್ಪು ಸುಲ್ತಾನ್ ಪಟ್ಟಕ್ಕೆ ಬಂದ್ಮೇಲೆ ಸಾಕಷ್ಟು ಆಡಳಿತಾತ್ಮಕವಾಗಿ ಕೆಲಸಗಳನ್ನ ಮಾಡಿ, ಯಾರ್ಯಾರಿಗೆ ಜಮೀನಿಲ್ಲ ಅವ್ರಿಗೆ ಜಮೀನು, ಯಾರ್ಯಾರಿಗೆ ವಿದ್ಯೆ ಇಲ್ಲ ಅವ್ರಿಗೆ ವಿದ್ಯೆ, ಯಾರ್ಯಾರಿಗೆ ಏನೇನ್ ಸೌಲಭ್ಯ ಬೇಕು ಎಲ್ಲವನ್ನ ಕೊಡ್ತಾರೆ.